ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ 2026 ವರ್ಷ ಹೇಗಿರುತ್ತೆ, ಏನೆಲ್ಲ ರಹಸ್ಯಗಳನ್ನ ಹೊತ್ತು ತಂದಿರುತ್ತೆ, ಏನೆಲ್ಲ ಫಲಗಳು ನಿಮ್ಗೆ ಸಿಗ್ಬೋದು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇದು ಚಂದ್ರ ರಾಶಿ ಆಧಾರಿತ ಗೋಚಾರ ಫಲಗಳನ್ನ ನಾನು ತಿಳಿಸೋದು. ಲಗ್ನ ಗೊತ್ತಿದ್ದವರು ಲಗ್ನನೂ ನೋಡ್ಕೊಬೋದು. ಯಾವಾಗಲೂ ಒಂದು ರಿಸಲ್ಟ್ ಬರಬೇಕು ಅಂತ ಹೇಳಿದರೆ ಲಗ್ನ ಮತ್ತು ರಾಶಿ ಕಂಬೈಂಡ್ ಆಗಿ ಒಂದು ಒಳ್ಳೆ ಪೊಸಿಷನ್ಲಿದ್ದರೆ ರಿಸಲ್ಟ್ ಬರುತ್ತೆ. ಚಂದ್ರನ ಸ್ಥಾನ ರಾಶಿ ಅಂದರೆ ಯಾವುದೇ ಒಂದು ಕಾರ್ಯ ನಮ್ಮ ಮನಸ್ಸಿನಲ್ಲಿ ಮೊದಲು ಹುಟ್ಟುತ್ತೆ, ನಂತರ ನಮ್ಮ ಫಿಸಿಕಲ್ ಆಗಿ ನಮಗೆ ಅದು ಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನೀವು ವೃಷಭ ರಾಶಿ ವೃಷಭ ಲಗ್ನ ಆಗಿದ್ದರೆ 100% ರಿಸಲ್ಟ್ ಬರುತ್ತೆ. ವೃಷಭ ರಾಶಿ ಲಗ್ನ ಬೇರೆ ಇದ್ದರೆ ನೀವು ಬೇರೆ ಲಗ್ನದನ್ನ ನೋಡಿಕೊಂಡು ನೀವು ಟ್ಯಾಲಿ ಮಾಡ್ಕೋಬೋದು. ವೃಷಭ ರಾಶಿಯವರಿಗೆ ಶನಿ ಕಳೆದ 1 ವರ್ಷದಿಂದ ಲಾಭಸ್ಥಾನದಲ್ಲಿ ಇದ್ದಾರೆ. ಸೊ ಕಾರ್ಯಕ್ಷೇತ್ರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಹಾಗೆ ಯಾರು ಆಹಾರ ಕ್ಷೇತ್ರದಲ್ಲಿದ್ದಾರೆ, ಧಾರ್ಮಿಕ ಕ್ಷೇತ್ರ, ಕಾನೂನು ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಇವರಿಗೆಲ್ಲ ಅತಿ ಹೆಚ್ಚಿನ ಲಾಭವನ್ನು ಶನಿ ತಂದುಕೊಡ್ತಾರೆ. ಯಾಕೆಂದರೆ ವೃಷಭ ರಾಶಿಯವರಿಗೆ ಶನಿ ಯೋಗಕಾರಕ ಗ್ರಹ ಆಗಿರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಇವರು ಸ್ವಲ್ಪ ಪ್ರಯತ್ನ ಮಾಡಿದರೂ ಫಲ ಅನ್ನೋದು ವೃಷಭ ರಾಶಿಯವರಿಗೆ ಜಾಸ್ತಿ ಸಿಗುತ್ತೆ. ಸೊ ಶನಿ ವಕ್ರ ಆಗಿದ್ದಾಗ ಸ್ವಲ್ಪ ನಿಮಗೆ ಫಲಗಳು ಕಡಿಮೆ ಅನಿಸಿರ್ಬೋದು. 2025ರಲ್ಲಿ ಒಂದ್ಸಲ ವಕ್ರ ತ್ಯಾಗ ಮಾಡಿದ ಮೇಲೆ ಶನಿಯ ಫಲ ನಿಮಗೆ ವರ್ಷ ಪೂರ್ತಿ ತುಂಬ ಚೆನ್ನಾಗಿದೆ. ವ್ಯಾಪಾರ, ಉದ್ಯೋಗ, ವ್ಯವಹಾರ ಸ್ಥಳಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಅನ್ನೋದು ಕಂಡುಬರುತ್ತೆ. ನೀವು ಖಂಡಿತ ಯಶಸ್ಸನ್ನು ನೀವು ಸಾಧಿಸ್ತೀರ. ಹಾಗೆ ಗುರು ನಿಮಗೆ ಅಷ್ಟಮಾಧಿಪತಿ ಹಾಗೆ ಲಾಭಾಧಿಪತಿ ಆಗ್ತಾರೆ. ಹಾಗಾಗಿ ಎರಡರ ಫಲವನ್ನು ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ದುಃಖದ ಸನ್ನಿವೇಶಗಳು, ಅತಿಯಾದ ಖರ್ಚು, ಆರೋಗ್ಯ ಸಮಸ್ಯೆಗಳು ಕೊಟ್ಟರು ಕೊನೆಯಲ್ಲಿ ಲಾಭವನ್ನು ಕೊಡ್ತಾರೆ. ಹಿರಿಯ ಸಹೋದರ ಅಥವಾ ಸಹೋದರಿಯಿಂದ ಲಾಭ ಬರುತ್ತೆ. ನೆಟ್ವರ್ಕ್ ಬಿಸ್ನೆಸ್ಸು, ಕ್ಲಬ್ಬು, ಸಂಘ ಸಂಸ್ಥೆ, ಈ ರೀತಿಯಾದ ಒಂದು ವ್ಯವಹಾರಗಳಲ್ಲಿ ಯಾರಿದ್ದೀರಾ ನಿಮಗೆ ಅತಿ ಹೆಚ್ಚಿನ ಲಾಭವನ್ನು ಗುರು ನಿಮಗೆ ತಂದುಕೊಡ್ತಾರೆ. ಶನಿಯು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶನಿಗೆ ಒಂದು ಉತ್ತಮ ಸ್ಥಾನ ಅದು. ಹಾಗೆ ಗುರು ನಿಮಗೆ ಧನಸ್ಥಾನದಲ್ಲಿ ಮೇ 31ವರೆಗೂ ಅಲ್ಲೇ ಇರ್ತಾರೆ. ಜೂನ್ 2ನೇ ತಾರೀಕು ನಂತರ ನಿಮಗೆ ಸಹಜ ಸ್ಥಾನ, ಪರಾಕ್ರಮ ಸ್ಥಾನಕ್ಕೆ ಗುರು ಬದಲಾವಣೆ ಮಾಡ್ತಾರೆ. ಧನಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಹೆಚ್ಚಿನ ಧನಲಾಭ ಆಗುತ್ತೆ. ಹಾಗೆ ಯಾರು ಒಂದು ಗಾಯನ ಕ್ಷೇತ್ರ, ಉಪನ್ಯಾಸ ಕ್ಷೇತ್ರ, ಆಹಾರ ಕ್ಷೇತ್ರ, ಆಭರಣ ಕ್ಷೇತ್ರ, ಈ ಕ್ಷೇತ್ರಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ, ಆ ವೃತ್ತಿಯಲ್ಲಿ ಯಾರಿದ್ದೀರಾ ನಿಮಗೆ ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡ್ತಾರೆ. ಒಂದು ಕಡೆ ಶನಿಯು ಕರ್ಮಕಾರಕ ಶನಿ ಲಾಭಸ್ಥಾನದಲ್ಲಿದ್ದಾರೆ. ಹಾಗೆ ಗುರುವನು ನಿಮಗೆ ಧನಸ್ಥಾನದಲ್ಲಿರೋದ್ರಿಂದ ಅತಿ ಹೆಚ್ಚಿನ ಲಾಭ ಆಗುತ್ತೆ. ಹಾಗೆ ಕುಟುಂಬ ವೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಒಂದು ಸಾಮರಸ್ಯ ಅನ್ನೋದು ನಿಮಗೆ ಬರುತ್ತೆ. ಜೂನ್ ನಂತರ ಗುರುವು ತೃತೀಯ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನೀವು ಹೊಸ ಹೊಸ ಸ್ಕಿಲ್ ಸಂಬಂಧಪಟ್ಟಂಗೆ ಹೊಸ ಹೊಸ ಕೋರ್ಸನ್ನು ಕಲೀಲಿಕ್ಕೆ ಇಷ್ಟಪಡ್ತೀರಾ. ಹಾಗೆ ಕಮಿಷನ್ ಬೇಸ್ಡ್ ಯಾರು ವ್ಯಾಪಾರ ಅಥವಾ ಉದ್ಯೋಗ ಮಾಡ್ತಿದ್ರೆ ಅವರಿಗೆ ಹೆಚ್ಚಿನ ಲಾಭ ಆಗುತ್ತೆ. ಹಾಗೆ ಶಾರ್ಟ್ ಡಿಸ್ಟೆನ್ಸ್ ಮಾಡಿ ಟ್ರಾವೆಲ್ ಮಾಡಿ ವ್ಯಾಪಾರ ಮಾಡ್ತಾ ಇರೋರಿಗೂ ಅನುಕೂಲ ಆಗುತ್ತೆ. ಹಾಗೆ ಕಮ್ಯುನಿಕೇಷನ್ನು, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಈ ರೀತಿ ಕೆಲಸ ಮಾಡ್ತಾ ಇರೋರಿಗೆ ಅತಿ ಹೆಚ್ಚಿನ ಲಾಭವನ್ನು ಗುರು ತಂದುಕೊಡ್ತಾರೆ. ಹಾಗೆ ಕಿರಿಯ ಸಹೋದರ ಅಥವಾ ಸಹೋದರಿ ಅವರಿಂದ ನಿಮಗೆ ಲಾಭ ಆಗುತ್ತೆ. ಹಾಗೆ ಗುರುವು ಕೊನೆಯ 2 ತಿಂಗಳು ಚತುರ್ಥ ಭಾವಕ್ಕೆ ಹೋಗ್ತಾರೆ. ಸೊ ಆಗೇನಾಗುತ್ತೆ, ನಿಮಗೆ ಒಂದು ವಾಹನ ಕೊಡಬೇಕು, ಮನೆ ಮಾಡ್ಕೋಬೇಕು ಅಂತ ಲಾಸ್ಟ್ ವರ್ಷದ ಕೊನೆಯಲ್ಲಿ ನವಂಬರ್ ಡಿಸೆಂಬರಲ್ಲಿ ನಿಮಗೆ ಬರಲಿಕ್ಕೆ ಶುರುವಾಗುತ್ತೆ. ಗುರುವಿನಿಂದ ನಿಮಗೆ ಒಂದು ಒಳ್ಳೆಯ ಫಲಗಳನ್ನೇ ನಾವು ನಿರೀಕ್ಷೆ ಮಾಡ್ಬೋದು. ಹಾಗೆ ರಾಹು ನಿಮಗೆ ದಶಮ ಸ್ಥಾನದಲ್ಲಿದ್ದಾರೆ. ಸೊ ರಾಹು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಅದು ತನ್ನ ಸ್ವಕ್ಷೇತ್ರ ಶನಿಗೆ ಇದು ಕುಂಭರಾಶಿಯ ಕೋರೂಲರ್ ಆಗಿರೋದ್ರಿಂದ ದಶಮ ಸ್ಥಾನದಲ್ಲಿ ರಾಹು ಸ್ಥಿತರಾಗಿರೋದ್ರಿಂದ ರಾಹು ವೃಷಭ ರಾಶಿಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾರೆ. ಹಾಗಾಗಿ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ವಿಶೇಷವಾದ ಒಂದು ಕಲ್ಪನಾ ಶಕ್ತಿ, ಚಿಂತನಾ ಶಕ್ತಿಯಿಂದ ನೀವು ಒಂದು ಯಶಸ್ಸನ್ನು ಸಾಧಿಸ್ತೀರ. ಹಾಗೆಯೇ ಒಂದು ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ಡಿಜಿಟಲ್, ಎಲೆಕ್ಟ್ರಾನಿಕ್, ಈ ಥರ ಟೆಕ್ನಿಕಲ್ ಆಗಿ ಏನಾದ್ರು ಒಂದು ಹೊಸದನ್ನ ನೀವು ರೂಢಿಸ್ಕೊಂಡು ವ್ಯಾಪಾರದಲ್ಲಿ ಒಂದು ಯಶಸ್ಸು, ಲಾಭವನ್ನು ನೀವು ತಂದುಕೊಳ್ತೀರಾ. ಹಾಗೆ ನಿಮಗೆ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ ನಿಮ್ಮ ಒಂದು ಕಾರ್ಯಕ್ಷೇತ್ರ ಇರ್ಬೋದು ಅಥವಾ ವ್ಯಾಪಾರ ಇರ್ಬೋದು, ನೀವು ಅಲ್ಲಿ
ಒಂದು ಅತಿ ಹೆಚ್ಚಿನ ಲಾಭವನ್ನು ಮಾಡ್ಕೊಳ್ತೀರ. ರಾಹು ನಿಮಗೆ ಖಂಡಿತ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಹಾಗೆ ರಾಹು ಇಲ್ಯೂಷನ್ ಕ್ರಿಯೇಟ್ ಮಾಡೋದ್ರಿಂದ ಸಹೋದ್ಯೋಗಿಗಳಿರ್ಬೋದು, ಹೊಸ ಹೊಸ ಆಫರ್ ಯಾವುದೇ ಬಂದ್ರೂ ವಾಸ್ತವಕ್ಕೆ ಹತ್ರ ಇರಬೇಕು. ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಒಪಿನಿಯನ್ ತೊಗೊಂಡು ನೀವು ಮುಂದುವರೆದ್ರೆ ತುಂಬ ಒಳ್ಳೆಯದು. ಕೆಲವೊಮ್ಮೆ ಮೋಸ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಆ ಥರ ಪೀಪಲ್ಗಳು ಬಂದುಬಿಟ್ಟು ನಿಮಗೆ ಮೋಸ ಮಾಡುವ ಸಾಧ್ಯತೆ ಇರುತ್ತೆ. ಅದನ್ನೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಹಾಗೆ ಯಾರು MNCಗೆ ಸಂಬಂಧಪಟ್ಟಂಗೆ ಫಾರಿನಲ್ಲಿದ್ದೀರಾ, ಹಾಗೆ ಪ್ರಿಂಟ್ ಮೀಡಿಯಾ, ಸಿನಿಮಾ, ರಾಜಕೀಯ ಈ ಕ್ಷೇತ್ರಗಳಿದ್ದವರಿಗೆ, ವೃಷಭ ರಾಶಿಯವರಿಗೆ ಖಂಡಿತ ಒಳ್ಳೆಯ ಫಲಗಳನ್ನ ರಾಹು ತಂದುಕೊಡ್ತಾರೆ. ಹಾಗೆ ದಶಮದಲ್ಲಿರೋದ್ರಿಂದ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಾರೆ. ರಾಜಕೀಯದಲ್ಲಿದ್ದವರು ಒಂದು ಉನ್ನತ ಪದವಿ ಹೋಗಲಿಕ್ಕೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಹಾಗೆ ಕೇತುವು ನಿಮಗೆ ಚತುರ್ಥ ಭಾವದಲ್ಲಿ ಕೂತ್ಕೊಂಡು ಆಲ್ರೆಡಿ ನಿಮಗೆ 2025ಇಂದಲೇ ಇದ್ದಾರೆ. 2026 ಡಿಸೆಂಬರ್ವರೆಗೂ ಕೇತುವು ಚತುರ್ಥ ಭಾವದಲ್ಲಿರೋದ್ರಿಂದ ನಿಮಗೆ ಆಲ್ರೆಡಿ ಪ್ರಭಾವ ಬಂದಿರುತ್ತೆ. ಮನೆ, ಗೃಹ, ವಾಹನ ಈ ವಿಚಾರವಾಗಿ ಕಿರಿಕಿರಿಗಳು ಸ್ಟಾರ್ಟ್ ಆಗಿರುತ್ತೆ. ವಾಹನ ರಿಪೇರಿ ಬರ್ತಾ ಇರುತ್ತೆ. ತಾಯಿಯ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ತಾಯಿ ನಿಮ್ಮ ಮಧ್ಯೆ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಯಾಕೆಂದರೆ ಚತುರ್ಥ ಭಾವದಲ್ಲಿ ಕೇತು ಫಲ ಕೊಡೋದಿಲ್ಲ. ಯಾಕೆಂದರೆ ಕೇತು ಮೋಕ್ಷಕಾರಕ ಗ್ರಹ, ಡಿಟ್ಯಾಚ್ಮೆಂಟ್ ಗ್ರಹ. ಹಾಗಾಗಿ ಒಂದು ಕಿರಿಕಿರಿಯನ್ನು ಉಂಟು ಮಾಡ್ತಾರೆ. ಯಾವುದೇ ಇದನ್ನು ಕಟ್ ಮಾಡಲಿಕ್ಕೆ, ಡಿಟ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ನಿಮಗೆ ಮನೆಯಲ್ಲಿ ಹೆಚ್ಚಿನ ಕಿರಿಕಿರಿ ಬಂದಿರುತ್ತೆ. ಹಾಗೆ ಮನೆಯಲ್ಲಿ ಕೆಲವೊಂದು ಫರ್ನಿಚರ್ಸ್ ಇರ್ಬೋದು, ಗೋಡೆಗಳಿರ್ಬೋದು, ಈ ಥರದ್ದೆಲ್ಲ ರಿಪೇರಿ ಕೆಲಸಗಳು ಜಾಸ್ತಿ ಬಂದಿರುತ್ತೆ. ಹಾಗೆ ವಾಹನದಲ್ಲಿ ನಿಮಗೆ ಸಣ್ಣ ಪುಟ್ಟ ಬಿದ್ದು ಗಾಯಗಳಾಗಿರೋ ಸಾಧ್ಯತೆ ವೃಷಭ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಆದಷ್ಟು ಗಣಪತಿ ಆರಾಧನೆ ಜಾಸ್ತಿ ಮಾಡಬೇಕು. ನಿಮಗೆ ಮನೆ ಹತ್ರ ಇರ್ಬೋದು ಅಥವಾ ಆಫೀಸ್ ಹತ್ರ ಇರ್ಬೋದು, ನಾಯಿಗಳಿಗೆ ಜಾಸ್ತಿ ಆಹಾರ ನೀಡ್ತಾ ಬನ್ನಿ. ಯಾಕೆಂದರೆ ನಾಯಿಗಳಿಗೆ ಆಹಾರ ನೀಡ್ತಾ ಬಂದರೆ ಗಣಪತಿಗೆ ತುಂಬ ಇಷ್ಟ ಆಗುತ್ತೆ. ಕೇತು ಗ್ರಹ ನಿಮಗೆ ಫಲವನ್ನು ಕೊಡ್ತಾರೆ, ಶುಭ ಫಲಗಳನ್ನ ಕೊಡ್ತಾರೆ. ಅದನ್ನು ಮಾತ್ರ ಮರಿಬೇಡಿ. ಹಾಗೆ ಶನಿ ಲಾಭಸ್ಥಾನದಲ್ಲಿದ್ರೂ ಸ್ವಲ್ಪ ಕೆಲವರಿಗೆ ಫಲ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಬರ್ತಾಯಿದ್ರೆ ನೀವು ಒಂದು ಸಲ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಒಂದು ಲಗ್ನ ಬೇರೆ ಇದ್ದು ರಾಶಿ ವೃಷಭ ರಾಶಿ ಆಗಿದ್ರೂ ಕೆಲವೊಂದು ಸಲ ನಿಮಗೆ ಅನಿಸುತ್ತೆ, ಏನನ್ಸುತ್ತೆ ಅಂದರೆ ಎಲ್ಲ ಚೆನ್ನಾಗಿದೆ, ಇದಾಗುತ್ತೆ, ಈ ವ್ಯಾಪಾರ ಆಗುತ್ತೆ, ಈ ಡೀಲ್ ಓಕೆ ಆಗುತ್ತೆ, ಈ ಪ್ರಾಜೆಕ್ಟ್ ಓಕೆ ಆಗುತ್ತೆ ಅನಿಸುತ್ತೆ, ಎಲ್ಲ ಓಕೆ, ಎಲ್ಲ ಪ್ರಿಪರೇಷನ್ ಆಗಿರುತ್ತೆ. ಫಿಸಿಕಲಿ ಅದು ಆಗೋದಿಲ್ಲ. ಯಾಕೆ ಅಂದರೆ ಲಗ್ನ ಬೇರೆ ಇರುತ್ತೆ. ಬಟ್ ನಿಮಗೆ ಅಶುಭ ಘಟನೆಗಳೇ ಜಾಸ್ತಿ ನಡೆಯೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನೀವು ಒಂದು ಸಲ ಜಾತಕವನ್ನು ತೋರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಗೋಚಾರ ಅನ್ನೋದು ಒಂದು 40% ಎಫೆಕ್ಟ್ ಕೊಡುತ್ತೆ. ಆದರೆ ಮುಖ್ಯವಾಗಿ ನಮ್ಮ ಲೈಫ್ನ ಅಜೆಂಡಾ ಏನಿರುತ್ತೆ ಅದನ್ನು ಡಿಸೈಡ್ ಮಾಡೋದು ದಶ ಯಾವ ಗ್ರಹ ದಶೆ ನಡೀತಾ ಇದೆಯೋ ಮೇಜರಾಗಿ ಇವೆಂಟು ಅದರಲ್ಲಿ ಬರ್ತವೆ. ಈ ಟ್ರಾನ್ಸಿಸ್ಟ್ ಗೋಚಾರಗಳು ನಾವು ಈಗ ಏನು ಹೇಳ್ತೀವಿ, ವರ್ಷ ಭವಿಷ್ಯ, ವಾರ ಭವಿಷ್ಯ, ನಾನು ವಾರ ಭವಿಷ್ಯ, ದಿನ ಭವಿಷ್ಯಗಳನ್ನ, ತಿಂಗಳ ಭವಿಷ್ಯ ಯಾಕೆ ಹೇಳಕ್ಕಲ್ಲ ಅಂದರೆ ಅದು 100% ಪ್ರಭಾವಕ್ಕೆ ಬರೋದಿಲ್ಲ. ಹಂಗಾಗಿ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ, ಈ ಸರಿ ಬರಲಿಲ್ಲ, ನೀವು ಹೇಳಿದ್ದೆಲ್ಲ ಸರಿಯಾಗಿಲ್ಲ ಅಂತ. ಈ ವಾರ್ಷಿಕ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ವಾರ್ಷಿಕ ಗ್ರಹಗಳನ್ನ ಒಂದು ಆಧಾರವಾಗಿ ತೆಗೆದುಕೊಂಡು ನಾವು ಹೇಳ್ತಾ ಹೋಗ್ತೀವಿ. ಮೇಯ್ನ್ ದಶ ಇಸ್ ವೆರಿ ಇಂಪಾರ್ಟೆಂಟು. ಆ ದಶದ ಮೇಲೆ ಟ್ರಾನ್ಸಿಸ್ಟಲ್ಲಿ ನಿಮಗೆ ಅದರ ಫ್ಲೇವರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಜೆಂಡಾ ಅದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪಂಚಮಾಧಿಪತಿ ದಶೆ ನಡೀತಾ ಇದೆ ಅಂತ ಹೇಳಿದರೆ ಜಾಸ್ತಿ ಒಂದು ಕ್ರಿಯೇಟಿವಿಟಿ ಫೀಲ್ಡು, ಸಂತಾನ, ಮಕ್ಕಳು ಈ ವಿಚಾರದ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಇರುತ್ತೆ, ಫೋಕಸ್ ಇರುತ್ತೆ. ಅದರಲ್ಲಿ ಟ್ರಾನ್ಸಿಸ್ಟ್ ಮೇಲೆ ನಾವು ಅದರದ್ದು ಫ್ಲೇವರ್ ಚೇಂಜ್ ಆಗುತ್ತೆ, ಅದರ ಗುಣಮಟ್ಟ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ನೀವು ಮುಖ್ಯವಾಗಿ ಗುರು ಚರಿತ್ರೆ ಪಾರಾಯಣವನ್ನು ಮಾಡಿ. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಗುರುಗಳ ದೇವಸ್ಥಾನಕ್ಕೆ, ರಾಘವೇಂದ್ರ ಸ್ವಾಮಿ ಇರ್ಬೋದು, CD ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯ ದೇವಸ್ಥಾನ ಇರ್ಬೋದು, ನೀವು ಹೋಗ್ಬಿಟ್ಟು ದರ್ಶನ ಮಾಡಿ ಒಂದು ಸಲ ಕ್ಷೇತ್ರವಾಸ ಮಾಡ್ಕೊಬಂದರೆ ಅತಿ ಹೆಚ್ಚಿನ ಫಲಗಳನ್ನ ಪಡಿಬೋದು. ಹಾಗೆ ರಾಹುಗೆ ನೀವು ದುರ್ಗಾ ಬೀಜ ಮಂತ್ರವನ್ನು ಪಠನೆ ಮಾಡಿ. ಆಗ ಹೆಚ್ಚಿನ ಫಲಗಳನ್ನ, ಅಂದರೆ ರಾಹುನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ರಾಹುದು 2 ಫೇಸ್ ಇರುತ್ತೆ. ಯಾವುದಕ್ಕೆ ಹೋದರೂ ಎಕ್ಸ್ಟ್ರೀಮಾಗಿ ಹೋಗ್ತಾರೆ. ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಯಶಸ್ಸು, ಹಣದ ರಾಶಿನ ಹರಿಸ್ತಾರೆ. ನೆಗೆಟಿವ್ ಯೂಸ್ ಮಾಡಿದ್ರೆ ನಿಮ್ಮ ಪಾತಾಳಕ್ಕೂ ತೊಗೊಂಡು ಹೋಗ್ತಾರೆ. ಹಾಗಾಗಿ ರಾಹುನ ಪಾಸಿಟಿವ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡ್ರೆ ನೀವು ಖಂಡಿತ ಒಂದು ಉತ್ತಮ ಯಶಸ್ಸನ್ನು ನೀವು ಪಡಿಬೋದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ವೃಷಭ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.